ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡಕ್ಕೆ ಆ ಫೋಟೋ ಹಿಡಿಯುವಂತ ಅಧಿಕಾರ ಇವ್ರಿಗೆಲ್ಲಿದೆ? ಯೋಗ್ಯತೆ ಏನಿದೆ ಇವ್ರಿಗೂ? 2 ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅವರ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಂಬೇಡ್ಕರನ್ನ ಸೋಲಿಸಿ ಸಂಭ್ರಮಾಚರಣೆ ಮಾಡಿದ್ರು, ಪಟಾಕಿ ಹೊಡೆದ್ರು, ಸಂಭ್ರಮಾಚರಣೆ ಮಾಡಿದ್ರು. ಅಂಬೇಡ್ಕರ್ ಸೋತಾಗ ನಾಚಿಕೆ ಆಗಲ್ವಾ ನಿಮಗೆ? ಅಂಬೇಡ್ಕರ್ ಸಂವಿಧಾನ ಬರೆದಂಥವ್ರು, ಅವ್ರು ತೀರ್ಕೊಂಡಾಗ ಈ ಕಾಂಗ್ರೆಸ್ ಅವ್ರು ತೀರ್ಕೊಂಡ್ರೆ, ನೆಹರು ತೀರ್ಕೊಂಡ್ರೆ ಡೆಲ್ಲಿ ಬರ್ಕೋ, ಎಷ್ಟು ಎಕರೆ ಬೇಕೋ ಅಷ್ಟು ಎಕರೆ ಬರ್ಕೋ. ಇಂದಿರಾ ಗಾಂಧಿ ತೀರ್ಕೊಂಡ್ರೆ ಬರ್ಕೊಳ್ರಿ 10 ಎಕರೆನ 20 ಎಕರೆನ. ರಾಜೀವ್ ಗಾಂಧಿ ತೀರ್ಕೊಂಡ್ರೆ ಬರ್ಕೊಳ್ರಿ ಒಂದು 50 ಎಕರೆ. ಅಂಬೇಡ್ಕರ್ ತೀರ್ಕೊಂಡಾಗ 6ಕ್ಕೆ 3 ಅಡಿ ಜಾಗನೂ ಕೊಡದೇ ಇದ್ದಂತ ಪಾಪಿಗಳು ಈ ಕಾಂಗ್ರೆಸ್ ಅವರು. ಪಾಪಿಗಳು 6ಕ್ಕೆ 3 ಅಡಿ ಕೊಡ್ಲಿಲ್ಲ, ಬೇಡದ್ರು ಕೊಡ್ಲಿಲ್ಲ. ಕೊನೆಗೆ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಉಣುವಂತ ಪರಿಸ್ಥಿತಿ ಬಂತು ಈ ಮನೆಯಾಳ ಕಾಂಗ್ರೆಸ್ ಅವರು. ಇವ್ರಿಗೆಲ್ಲ ಭಾರತ ರತ್ನ, ಇಂದಿರಾ ಗಾಂಧಿ ಅವರು ಭಾರತ ರತ್ನ, ನೆಹರುಗೆ ಭಾರತ ರತ್ನ, ರಾಜೀವ್ ಗಾಂಧಿ ಕೊಟ್ಬಿಟ್ಟವ್ರನ್ನು ಭಾರತ ರತ್ನ. ಅಂಬೇಡ್ಕರ್ಗೆ ಯಾಕೆ ಫೋಟೋ ಇಟ್ಕೊಂಡ್ ಬಂದಿದ್ದೀರಲ್ಲಪ್ಪ, ಅಧಿವೇಶನದಲ್ಲಿ ಫೋಟೋ ಇಟ್ಕೊಂಡಿದ್ದೀರಲ್ಲ, ಅಂಬೇಡ್ಕರ್ಗೆ ಯಾಕೆ ಭಾರತ ರತ್ನ ಕೊಡ್ಲಿಲ್ಲ? ನಿಮ್ ಯೋಗ್ಯತೆಗೆ ಅಂಬೇಡ್ಕರ್ ಅವರ ಫೋಟೋ ಹಿಡಿಯೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಅದನ್ನ ಕೊಟ್ಟವರು ನಾವು ಬಿಜೆಪಿ ಬೆಂಬಲಿತ ಸರ್ಕಾರದಲ್ಲಿ ಅವ್ರಿಗೆ ಕೊಟ್ಟಿದ್ದೀರಿ. ಇವತ್ತು ಅಂಬೇಡ್ಕರ್ ಅವರ ಪವಿತ್ರ ಕೇಂದ್ರಗಳೇನಿದೆ, 5 ಕೇಂದ್ರಗಳು ಲಂಡನ್ನಲ್ಲೂ ಇದೆ, ಅದನ್ನು ಅಭಿವೃದ್ಧಿ ಮಾಡಿದ್ದೀರಿ. ಪ್ರಧಾನಮಂತ್ರಿಗಳು ಸದನಕ್ಕೆ ಹೋಗ್ಬೇಕಾದ್ರೆ ಅವರು ಸದನದಲ್ಲಿ ಹೇಳಿದ್ದು ಭಗವದ್ಗೀತೆಯಷ್ಟೇ ಪವಿತ್ರವಾದಂಥದ್ದು ಈ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿದ್ದಾರೆ. ನೀವೆಂದನ ಹೇಳಿದಿರಾ ಈ ಮಾತನ್ನ? ನಿಮ್ಮ ಜನ್ಮದಲ್ಲಿ ಎಂದನ ಹೇಳಿದ್ದೀರಾ? ಇವತ್ತು ಯಾವ ನೈತಿಕತೆ ಇಟ್ಕೊಂಡು ಸದನವನ್ನು ಹಾಳು ಮಾಡ್ತಾ ಇದ್ದೀರಾ? ನಾವು ಕೇಳ್ತಾ ಇದ್ದೀರಿ, ಈ ಬಾಣಂತಿಯರ ಸಾವೇನಾಗ್ತಾ ಇದೆ, ಮರಣ ಮೃದಂಗಕ್ಕೆ, ಇದಕ್ಕೆ ಕೊಲೆಗಡುಕ ಸರ್ಕಾರ. ನೀವು ನಿಮ್ಮ ಮೇಲೆ ಕೊಲೆ ಆಪಾದನೆ ಹಾಕ್ಬೇಕು, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಯಾಕಂದ್ರೆ ನೀವು ಸಪ್ಲೈ ಮಾಡಿರೋ ಔಷಧಿಯಿಂದಾನೇ ಸತ್ತಿರೋದು, ಇದು ಪ್ರೂವ್ ಆಗಿದೆ. ಲೋಕಾಯುಕ್ತ ಭೇಟಿಯಿಂದನೂ ಪ್ರೂವ್ ಆಗಿದೆ. ಎಕ್ಸ್ಪೈರಿ ಆಗಿರೋ ಔಷಧಿ ಎಲ್ಲ ಅಲ್ಲಿದೆ. ಇಷ್ಟಿದ್ರೂ ಅದು ಚರ್ಚೆಗೆ ಬರಬಾರ್ದು. ನಾವೇನು ಅವ್ರ ರಾಜೀನಾಮೆ ಕೇಳಿದ್ದೀರಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ, ಅದನ್ನು ಬರಬಾರ್ದು ಅಂತೇಳಿ ಕುತಂತ್ರ ಮಾಡಿ ಇವತ್ತು ಸದನ ನಡೆಯುವಂಥದ್ದಕ್ಕೆ, ಹಾಳು ಮಾಡುವಂಥದ್ದಕ್ಕೆ ಇವತ್ತು ಯಾರಾದರೂ ಕಾರಣಕರ್ತರಿದ್ದರೆ ಅದು ಕಾಂಗ್ರೆಸ್. ಇವರ ನಡೆಯನ್ನು ನಾವು ಖಂಡಿಸ್ತೀರಿ. ಈ ವಿಚಾರವನ್ನು ಈಗಾಗಲೇ ಅಮಿತ್ ಶಾ ಅವರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನರೇಂದ್ರ ಮೋದಿಯವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ಸದನದ ಸರಿಯಾದಂಥ ನಡವಳಿಕೆ ಏನೇನು ನಡಿಬೇಕು, ಸ್ಪೀಕರ್ ಅವರು ಅದಕ್ಕೆ ಅವಕಾಶಗಳನ್ನು ಕೊಡಬೇಕು.